ಬೆಂಗಳೂರು ನಗರವು ತನ್ನ ಉದ್ಯಾನಗಳೆಂದರೆ ಪಾರ್ಕ್ಗಳ ಮತ್ತು ಕೆರೆಗಳಿಂದ ಅಂದರೆ ಹೆಸರನ್ನು ಹೊಂದಿತ್ತು. ಆದರೆ ಎಲ್ಲ ಒಂದು ಕಡೆ ಈಗ ಬೆಂಗಳೂರಿನಲ್ಲಿ ಕೆರೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದನ್ನು ಕೂಗನ್ನು ಬರ್ತಾ ಇದೆ. ಸದ್ಯ ನಾನು ಹೊಸಕೆರೆಯಲ್ಲಿರುವ ಕೆರೆಯಲ್ಲಿದ್ದೇನೆ. ಯಾವ ರೀತಿ ಒಂದು ಹಾಳು ಬಿದ್ದಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಸುಮಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. 2023ರಲ್ಲಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಎಲ್ಲೋ ಒಂದು ಕಡೆ ಕೆಲ ಅಡಚಣೆಗಳಿಂದ ಇದನ್ನು ಸ್ಥಗಿತ ಮಾಡಲಾಗಿದೆ. ಈಗ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಕೂಗನ್ನು ಕೇಳಿ ಬರ್ತಾ ಇದೆ. ಇಲ್ಲಿನ ಸ್ಥಳೀಯರು ಏನು ಬೆಂಗಳೂರು ಗ್ರಾಮಾಂತರ ಸಂಸದರಿಗೆ ಮತ್ತು ಇಲ್ಲಿನ ಪಶ್ಚಿಮ ವಿಭಾಗದ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಪತ್ರವನ್ನು ಬರೆದಿದ್ದಾರೆ. ಸದ್ಯ ಈ ಕೆರೆಯಲ್ಲಿ ಸಂಪೂರ್ಣವಾಗಿ ಹೂಳು ತುಂಬಿದುದರಿಂದ ಹನಿ ನೀರು ನಿಲ್ತಾ ಇಲ್ಲ. ಜೊತೆಗೆ ಆ ಕೆರೆಯ ಸುತ್ತಮುತ್ತದಲ್ಲಿರುವ ಕಾಲುವೆಗಳೇನಿರುತ್ತೆ, ಕಾಲುವೆಗಳು ಒಡೆದು ಹೋಗಿ ನೀರನ್ನು ಹೊರಗಡೆ ಹೋಗ್ತಾ ಇದೆ. ಯಾಕೆಂದರೆ ಹೂಳು ತುಂಬಿದುದರಿಂದ ಸಂಪೂರ್ಣವಾಗಿ ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಕ್ಕದಲ್ಲೇ ಒಂದು ಕೆರೆಯ ಪಕ್ಕದಲ್ಲೇ ಒಂದು ರಾಜ್ ಕಾಲುವೆ ಇದೆ. ರಾಜ್ ಕಾಲುವೆ ಸಪ್ತಗಿರಿ ನಗರದಿಂದ ಬನಶಂಕರಿಯಿಂದ ಮೈಸೂರು ರಸ್ತೆಗೆ ಆ ರಸ್ತೆಗೆ ಹೋಗುವ ರಾಜ್ ಕಾಲುವೆ ಇದೆ. ರಾಜ್ ಕಾಲುವೆ ಪಕ್ಕದಲ್ಲೇ ಒಂದು ಮಳೆ ನೀರು, ಯಾವಾಗ ಮಳೆ ಬರುತ್ತೆ, ಮಳೆ ನೀರು ಬಂದು ಕೆರೆಯ ಒಳಗಡೆ ಬರುವುದಕ್ಕೆ ಒಂದು ಕಾಲುವೆ ಇತ್ತು. ಆದರೆ ಕಾಲುವೆ ಈಗ ಕೂಡ ಮುಚ್ಚ ಹೋಗಿದೆ. ಯಾಕೆಂದ್ರೆ ಮಣ್ಣು ಬರ್ತಾ ಇದೆ, ಜಾಸ್ತಿ ಆಗಿದ್ದರಿಂದ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರು ಕೂಗಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಸದರಿಗೆ ಮತ್ತು ಆಯುಕ್ತರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಲವು ವರ್ಷಗಳಿಂದ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಜೊತೆಗೆ ಈ ಮಾರ್ಗದಲ್ಲಿ ಏನು ಪಾದಚಾರಿ ಈ ಕಡೆ ಪಾದಚಾರಿ ಒಂದು ಮಾರ್ಗವನ್ನು ನಿರ್ಮಾಣ ಮಾಡಿದರೆ ಈ ಕೆರೆಯ ಸುತ್ತಮುತ್ತಲಿರುವ ನಿವಾಸಿಗಳಿಗೆ ಸಹಾಯ ಆಗಲಿದೆ ಅಂತ ಇಲ್ಲಿನ ಸ್ಥಳೀಯರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆ ಅಂದರೆ ಇಲ್ಲಿನ ಸ್ಥಳೀಯ ನಿವಾಸಿಗಳೇನಿರ್ತಾರೆ ವಾಯು ವಿಹಾರಕ್ಕೆ ಬರ್ತಾರೆ, ಆವಾಗ ಒಂದು ಸಹಾಯ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇದು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರು ಕೂಗಾಗಿದೆ. ಆದಷ್ಟು ಬೇಗ ಇದನ್ನು ಅಭಿವೃದ್ಧಿ ಮಾಡಬೇಕಂತ ಪತ್ರವನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ ಒಬ್ಬರೊಬ್ಬರನ್ನ. ಹಲವು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಆದಷ್ಟು ಬೇಗ ಅಭಿವೃದ್ಧಿ ಮಾಡಬೇಕು, ಹೂಳು ತುಂಬಿದೆ, ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪತ್ರವನ್ನು ಬರೆದಿದ್ದಕ್ಕೆ ಆ ಸಚಿವರಿಂದ ಸಂಸದರಾಗಿರಲಿ ಆಯುಕ್ತರಾಗಿರಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, ನೀವು ಪತ್ರವನ್ನು ಬರೆದಿದ್ದೀರಿ ಆಯುಕ್ತರಿಗೆ, ಏನು ಹೇಳಿದ್ದಾರೆ ಸರ್? ಏನಾರ ರಿಯಾಕ್ಷನ್ ಬಂತ ಸರ್? ನನ್ನ ಹೆಸರು ಸುಬ್ರಹ್ಮಣಿ ಅಂತೇಳಿ, ನಾನು ಕೆರೆಪಾಳ್ಯ ಕ್ಷೇಮಾಭಿವೃದ್ಧಿ ಸಂಘದ ಪ್ರೆಸಿಡೆಂಟ್ ಆಗಿದ್ದೀನಿ. ಇಲ್ಲಿ ಪ್ರೆಸಿಡೆಂಟ್ ಆಗಿರುವಾಗ ಏನಾಗಿತ್ತು ಅಂದರೆ, ನಮ್ಮ ಇಲ್ಲಿ ಈ ಕೆರೆಗೆ ಸುತ್ತಮುತ್ತಲು ಇರತಕ್ಕಂಥ 3-4 ಬಡಾವಣೆ ಇದೆ. ಸಪ್ತಗಿರಿ ನಗರ, ಕೃಷ್ಣಪ್ಪ ಬಡಾವಣೆ, ಕೆರೆಪಾಳ್ಯ, ಪುಷ್ಪಗಿರಿ ನಗರ, ಹೊಸಕೆರೆಹಳ್ಳಿ, ಶ್ರೀನಿವಾಸ ನಗರ ಅಂತೇಳಿ ಇದು ಸುತ್ತಲೂ ಇದರದ್ದು ಸಂಬಂಧಪಟ್ಟದ್ದು ಇದೆ ಸರ್. ಆಗ ಏನಾಗಿದೆ ಅಂತಂದರೆ, ಈಗ ಕೆರೆ ನೀರು ಈಗ ಪೂರ್ತಿ ಡ್ರೈ ಆಗಿಬಿಟ್ಟಿದೆ. ಕೆರೆಯಲ್ಲಿ ಒಂದು ಡ್ರಾಪ್ ಕೂಡ ನೀರಿಲ್ಲ. ಕಾರಣ ಏನು ಅಂತಂದರೆ, ಇದು 2023ರಲ್ಲಿ ಹೂಳೆತ್ತಲಿಕ್ಕೆ ಮಾಡಿದರು. ಅದರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ಅದು ಕೆಲಸ ನಿಂತೋದ್ಮೇಲೆ ಏನಾಗಿತ್ತು ಅಂದರೆ, ಈಗ ಅದು ಇಲ್ಲಿ ಮಣ್ಣು ತುಂಬ್ಕೊಂಡು ಕೆರೆ ಪೂರ್ತಿ ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ. 2023ರಲ್ಲಿ ಏನೋ ಕೆಲಸ ಪ್ರಾರಂಭ ಆಗಿತ್ತಂತೆ. ಆದರೆ ಕೆಲ ಅಡಚಣೆಗಳಿಂದ ಮತ್ತೆ ಸ್ಥಗಿತ ಮಾಡಿದರೆ ಏನು ಕಾರಣ ಇದ್ದಿರ್ಬೋದು ಸರ್? ಆವಾಗ ಸರ್ ಅದು ನಮ್ಮ ಇದಕ್ಕೆ ಗೊತ್ತಾಗಿಲ್ಲ ಏನಕ್ಕೆ ಕಾರಣ, ಯಾವ ಕಾರಣ ಅಂತೇಳಿ. ಈ BBMP ಅವರು ನಮಗೇನು ಸರಿಯಾಗಿ ಹೇಳ್ತಾ ಇಲ್ಲ ಅದಕ್ಕೆ ಉತ್ತರ. ಏನೋ ದುಡ್ಡಿಲ್ಲ ಅಂದರು, ಮತ್ತು ಇದೇನೋ ಅಂದರು, ಏನೋ ಒಂದು ಕಾರಣ ಹೇಳ್ಕೊಂಡು ಅದನ್ನು ಹಾಗೆ ನಿಲ್ಲಿಸ್ಕೊಂಬಿಟ್ರು. ಈಗ ಅದ್ರ ಬಗ್ಗೆ ಏನೂ ಇದಾಗ್ತಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಈಗೇನಾಯಿತು, ಈ ವರ್ಷದಲ್ಲಿ ಪೂರ್ತಿ ಸಂಪೂರ್ಣವಾಗಿ ಸುತ್ತಮುತ್ತಲು ಇರ್ತಕ್ಕಂಥ ಬೋರ್ವಲ್ಲಿ ಒಂದು ಡ್ರಾಪ್ ಕೂಡ ನೀರಿಲ್ಲದೆ ಪರಿಸ್ಥಿತಿ ಆಗಿದೆ. ಈ ಪರಿಸ್ಥಿತಿಯಲ್ಲಿ ನಾವು ಈಗ ಒಂದು ಟ್ಯಾಂಕರ್ ನಾವು ತೊಗೊಳ್ಬೇಕಾದ್ರೆ 1300 ರೂಪಾಯಿ, 6,000 ಲೀಟ್ರಿಗೆ 1300 ರೂಪಾಯಿ ಕಟ್ಟಿ ತೊಗೊಳ್ಬೇಕಾಗುತ್ತೆ. ಅದು ಒಂದು ದಿವಸ ಬಿಟ್ಟು ಒಂದು ದಿವಸ ತೊಗೊಳ್ಳೋಂಥ ಪರಿಸ್ಥಿತಿ ನಮಗಾಗಿದೆ. ಹಾಗಾಗಿ ಈ ಥರ ಆದರೆ ನಾವು ತಿಂಗಳಿಗೆ ಎಷ್ಟು ಟ್ಯಾಂಕರ್ ನಾವು ಓಡಿಸ್ಕೋಬೇಕು, ಈ ಥರ ಪರಿಸ್ಥಿತಿ ಆಗಿದೆ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ, ಸನ್ಮಾನಿತ ಮಂಜುನಾಥ್ ಸಾಹೇಬರು MP ಅವರು, ನಮ್ಮ ಬೆಂಗಳೂರು ರೂರಲ್ MP ಆಗಿರೋರು, ಅವ್ರ ಹತ್ರ ಹೋಗಿ ಮನವಿಯನ್ನು ನಾವು ಅವ್ರಿಗೆ ತಲುಪಿಸಿದ್ವಿ. ಅವತ್ತು ಅವರು ಅಲ್ಲೇ ಸ್ಪಾಟಲ್ಲೇ ಸಂಬಂಧಪಟ್ಟಂಥ ಕಮಿಷನರ್ಗೆ ಮಾತಾಡಿ ಈ ರೀತಿ ಇದ್ರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದರು. ಕಮಿಷನರ್ ಏನು ಹೇಳ್ತಾರೆ, ನಮಗಿದು ಬಂದು 30 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈ ಕೆರೆ ಶುದ್ಧ ಮಾಡ್ಬೇಕಾದ್ರೆ ಎಲ್ಲರೂ ಮಾಡ್ಬೇಕಾದ್ರೆ ಸದ್ಯಕ್ಕೆ 30 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅಷ್ಟು ದುಡ್ಡು ನಮ್ಮಲ್ಲಿರೋದು 20 ಕೋಟಿ ರೂಪಾಯಿ ನಮಗೆ ಸ್ಯಾಂಕ್ಷನ್ ಆಗಿದೆ ನಮ್ಮ ವೆಸ್ಟ್ ಇದಕ್ಕೆ. ಇವಾಗ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ಸ್ಥಳೀಯರು, ನೀವಾಗಿರಲಿ ಬೇರೆ ಸ್ಥಳೀಯರಾಗಿರಲಿ, ನಾವೇ ಅಭಿವೃದ್ಧಿ ಮಾಡ್ತೀವಿ ಅಂತ ಏನಾದರೂ ಕೇಳಿದ್ರೆ ಸರ್? ಹೌದು ಸರ್, ಈಗ ನಾವು ಅವ್ರ ಹತ್ರನೂ ಹೇಳಿದ್ವಿ. ನೋಡಿ ಸರ್, ನಮಗೇನಾದರೂ ಜವಾಬ್ದಾರಿ ನಮಗೆ ಮಾಡಲಿಕ್ಕೆ ಕೊಟ್ಟರೆ, ಪ್ರೈವೇಟ್ನವ್ರು ನಾವು ಸಂಘ ಸಂಸ್ಥೆಗಳಿಗೆ ನೀವು ಮಾಡಲಿಕ್ಕೆ ನಾವು ಅನುಮತಿ ಕೊಟ್ಟರೆ, ನಾವು ಇದ್ರದ್ದು ಬಂದು ಸಪ್ತಗಿರಿ ನಗರದಲ್ಲಿರ್ತ
ಇರ್ತಕ್ಕಂಥ ಟಾಟಾ ಅಪಾರ್ಟ್ಮೆಂಟ್ಸ್ನವರು ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಅಸೋಸಿಯೇಷನ್ಗಳು ಎಲ್ಲರೂ ಸೇರಿ ನಾವು ಬೇಕಾದ್ರೆ ಮಾಡೋಕ್ಕೆ ಹೋಗ್ತೀವಿ, ನಮ್ಗೆ ಅನುಮತಿ ಕೊಡಿ, ಬೇಕಾದ್ರೆ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಆಗಲ್ಲ ಅಂತಂದರೆ ನಾವು ಮಾಡ್ತೀವಿ. ನಾವು ಅಸೋಸಿಯೇಷನವರು ದುಡ್ಡು ಹಾಕಿ ಭಿಕ್ಷೆ ಬೇಡಿ ಆದರೂ ನಾವು, ಯಾಕೆಂದರೆ ನಮಗೆ ನೀರು ಬೇಕು, ನಮಗೆ ಬೋರಲ್ಲಿ ನೀರಿಲ್ಲ, ಅವಾಗಲಾದ್ರೂ ನಾವು ಅದು ಭಿಕ್ಷೆ ಬೇಡಿ ಆದರೂ ನಾವು ಈ ಕೆರೆಯನ್ನು ಉಳೆತ್ತಿ ನಾವು ನೀರು ಸಂಗ್ರಹಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಅದಕ್ಕಾದರೂ ಅನುಮತಿ ಕೊಡಿ ಅಂತ ಹೇಳ್ತಿದ್ದೀವಿ. ಸರ್ಕಾರ ಏನು ಕ್ರಮ ತಗೋತಾ ಇಲ್ಲ, ಮತ್ತು ಇದಕ್ಕೆ ತಕ್ಷಣ ಕ್ರಮ ತೆಗೆದುಕೊಂಡು ನಮ್ಗೆ ಏನಾದರೂ ಆದರೆ ನಮಗಾದರೂ ಅನುಮತಿ ಕೊಡಲಿ, ಅಥವಾ ಅದನ್ನು ಅವರಾದರೂ ಮಾಡಲಿ, ಎರಡರಲ್ಲಿ ಯಾವುದೋ ಮಾಡಬೇಕು. ಇಲ್ಲ ಅಂದರೆ ಈ ಬೇಸಿಗೆಯಲ್ಲಿ ನಮಗಂತೂ ಭಾಳ ಕಷ್ಟ ಆಗ್ತದೆ, ನಮ್ಮ ಜೀವನ ಇಲ್ಲಿ ನಡೆಸೋಕ್ಕೆ ಆಗಲ್ಲ, ಎಲ್ಲ ಊರು ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಆಗುತ್ತೆ. ಹಾಗಾಯಿತು. ಮತ್ತೊಬ್ಬರು ಇದ್ದಾರೆ ಸ್ಥಳೀಯರು, ಮಾತಾಡಿಸ್ತೀನಿ ಸರ್. ಕೆರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಪತ್ರವನ್ನು ಕೂಡ ಬರೆದಿದ್ದೀರಿ, ಏನು ಹೇಳ್ತೀರಿ ಸರ್? ನಾನು ಪ್ರಪ್ರಥಮವಾಗಿ ಈ ಗ್ಯಾರಂಟಿ ಚಾನಲ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ವಲ್ಪ ಸುದ್ದಿ ತಿಳಿದ ತಕ್ಷಣವೇ ಇಲ್ಲಿ ಬಂದು ನಮ್ಮನ್ನೆಲ್ಲರನ್ನು ಭೇಟಿ ಮಾಡಿ ಅದರ ಬಗ್ಗೆ ಕಾಳಜಿ ವಹಿಸ್ತಿರೋದ್ರಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಪ್ರಪ್ರಥಮವಾಗಿ ಅರ್ಪಿಸ್ತೀನಿ. ಇದರ ಇತಿಹಾಸ ಏನಂದರೆ 2-3 ವರ್ಷಗಳ ಹಿಂದೆ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂದ್ಬಿಟ್ಟು ಸುಮಾರು ವರ್ಷಗಳವರೆಗೆ, ಸುಮಾರು ತಿಂಗಳವರೆಗೆ ಟನ್ಗಟ್ಟಲೆ ಹೂಳು ಎತ್ತಿ ತೆಗೆದುಬಿಟ್ಟು ಹೊರಗಡೆ ಹಾಕ್ತಾಯಿದ್ರು. ಆಮೇಲೆ ಏನು ಮಾಡಿದರು ಅಂದರೆ ಮಧ್ಯಕ್ಕೆ ಒಂದು ದೊಡ್ಡದೊಂದು ಬಾಂಡ್ ಹಾಕಿದರು. ಅದು ಏನು ಮಾಡ್ತೀವಿ ಅಂದರೆ, ಇಲ್ಲ ಹೂಳು ಎತ್ತಕ್ಕೆ ತೆಗೆದು ಮಾಡ್ತಿದ್ದೀವಿ ಅಂತ ನಮಗೆ ದಿಕ್ಕು ತಪ್ಪಿಸಿದ್ರು. ಆದರೆ ನಿಜವಾಗಿ ಆಗಿದ್ದು ಏನು ಅಂದರೆ, ಇಲ್ಲಿಂದ ಮುಂದೆ ಏನೋ ಬಡಾವಣೆಗಳು ಆಗ್ತಾ ಇದ್ದಾವೆ, ಅಲ್ಲಿ ಕೆಲವು ಪ್ರಭಾವಿ ರಾಜಕಾರಣಿಗಳ ಮನೆಗಳಿದ್ದಾವೆ, ಪ್ರಭಾವಿ ರಾಜಕಾರಣಿಗಳ ಸೈಟ್ಗಳಿದ್ದಾವೆ, ಪ್ರಭಾವಿ ರಾಜಕಾರಣಿಗಳು ಅಲ್ಲಿನ ಅಪಾರ್ಟ್ಮೆಂಟ್ ಕಟ್ಟಬೇಕು, ಅಲ್ಲಿವರೆಗೆ ಹೋಗಲಿಕ್ಕೆ ದಾರಿ ಮಾಡಬೇಕು ಅನ್ನೋ ಹುನ್ನಾರದಿಂದ ಅದನ್ನು ಮಾಡಿದರು. ಇಲ್ಲಿ ಸ್ಥಳೀಯರು ಎಲ್ಲರೂ ಸೇರಿ ನಮ್ಮ ಈಗ ಮಾತಾಡಿದಂತಹ ಈ ಕೆರೆ ಪಾಳ್ಯದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರೇ ಸುಬ್ರಹ್ಮಣ್ಯ ಏನಿದ್ದಾರೆ, ಅವರು ಸಹಿತ ಅವತ್ತಿನ ಸಹ ಬಂದಿದ್ದರು, ನಾನು ಸಹಿತ ಅವತ್ತಿನ ಸಹ ಬಂದಿದ್ದೆ. ಬಂದುಬಿಟ್ಟು ಪ್ರೊಟೆಸ್ಟ್ ಮಾಡಿದ್ವಿ. ಆಮೇಲೆ ಕಾರ್ಪೊರೇಷನವ್ರು ಬಂದರು, ಇಲ್ಲ ನಾವು ತೆಗೆದು ಹಾಕ್ತೀವಿ ಅಂದ್ಬಿಟ್ಟು ಮಾಡಿದ್ದಂಥ ರೋಡನ್ನು ಈಗ ತೆಗೆದು ಹಾಕಿಬಿಟ್ಟಿದ್ದಾರೆ. ಆ ನಂತರ ಯಾವುದೇ ಅಭಿವೃದ್ಧಿಗಳು ಆಗಿಲ್ಲ. ಕೊನೆಯದಾಗಿ ಹೇಳೋದು ಏನಂದರೆ, ಅವರು ಮಾಡಬೇಕು, ಹೂಳು ಎತ್ತಬೇಕು. ಅವ್ರ ಕಡೆ ಆಗದೇ ಇದ್ದರೆ ನಾವೆಲ್ಲ ಇಲ್ಲಿ ಸ್ಥಳೀಯರು ಎಲ್ಲ ಸೇರಿ ಎಲ್ಲರೂ ಇದು ಮಾಡಿ ಸಂಗ್ರಹ ಮಾಡಿ ನಾವೇ ಈ ಕೆಲಸಗಳನ್ನು ಮಾಡ್ತೀವಿ. ನಮ್ಗೆ ಪರ್ಮಿಷನ್ ಕೊಡಿ, ಅಷ್ಟೇ ನಮ್ಮ ಇದು. ಪರ್ಮಿಷನರು ಕೊಡಿ, ಅಥವಾ ಮಾಡೋರು ಮಾಡಿ, ಅಥವಾ ಮಾಡ್ತೀನಿ ಅಂತವ್ರು ಹೇಳಿ, ಮಾಡೋದಿಲ್ಲ ಅಂತವ್ರು ಹೇಳಿ. ಮಾಡೋದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಖರ್ಚಾಗಿದೆ, ಬೇರೆ ಎಲ್ಲ ಇದಕ್ಕೆ ನಾವು ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ವಿ, ಫ್ರೀ ಎಲ್ಲ ಕೊಡ್ತಾ ಇದ್ದಾರೆ ನೋಡಿ, ತಮಗೆಲ್ಲ ಗೊತ್ತಿದೆ. ಅದಕ್ಕೆಲ್ಲ ಹಣ ಎಲ್ಲ ಖರ್ಚಾಗ್ತಾ ಇದೆ. ಇಂಥ ಅಭಿವೃದ್ಧಿಗೆ ಏನೂ ಹಣನೂ ಖರ್ಚು ಆಗ್ತಾ ಇಲ್ಲ. ನಿಮಗೆ ಆಗದೇ ಇದ್ರೆ ಹೇಳಿ, ನಮ್ಮ ಹಣೆ ಬರ, ನಾವು ಹೂಳೆತ್ತೀವಿ, ಅದನ್ನು ಸರಿ ಮಾಡ್ತೀವಿ, ವಾಕಿಂಗ್ ಟ್ರ್ಯಾಕ್ ನಾವೇ ಮಾಡ್ಕೋತೀವಿ. ಎಷ್ಟೋ ಕಡೆ ನಿಮಗೆ ಇದು ಇರ್ಬೋದು, ಎಷ್ಟೋ ಕಡೆ ಸಾರ್ವಜನಿಕರು ತಮ್ಮ ದುಡ್ಡು ಹಾಕಿಬಿಟ್ಟು ಎಷ್ಟೋ ಕಡೆ ಅಭಿವೃದ್ಧಿಗಳು ಮಾಡಿದ್ದಾರೆ. ಅದೇ ಥರ ನಾವು ಅಭಿವೃದ್ಧಿ ಮಾಡ್ತೀವಿ. ಆ ಗ್ಯಾರಂಟಿನ ನಾವು ನಿಮ್ಮ ಗ್ಯಾರಂಟಿ ಅವ್ರಿಗೆ ಕೊಡ್ತೀವಿ. ಇದಾಗಿತ್ತು ಇಲ್ಲಿನ ಸ್ಥಳೀಯರ ಮಾತು. ಏನು ಜೀವಿ ಅಧಿಕಾರಿಗಳೇನು ಪಶ್ಚಿಮ ವಿಭಾಗದ ಅಧಿಕಾರಿಗಳಿಗೆ ಕೇಳಿದರೆ ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರಂತೆ. ಅದರ ಜೊತೆಗೆ ಏನು ಇಲ್ಲಿನ ಸ್ಥಳೀಯರು ಬೇಡಿಕೆಯನ್ನು ಇಟ್ಟಿದ್ರು. ಇಲ್ಲಿನ ನಿವಾಸಿಗಳು ಮತ್ತು ಸ್ಥಳೀಯರೇ ನಾವು ಅಭಿವೃದ್ಧಿಯನ್ನು ಮಾಡ್ಕೋತೀವಿ, ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲವಂತೆ. ಕಾದು ನೋಡಬೇಕು, ಜೀವಿ ಅಧಿಕಾರಿಗಳೇ ಅಭಿವೃದ್ಧಿ ಮಾಡ್ತಾರಾ ಅಥವಾ ಇವರಿಗೆ ಪರ್ಮಿಷನ್ ಕೊಟ್ಟು ಇಲ್ಲಿನ ಸ್ಥಳೀಯರೇನೋ ಹಣ ಸಂಗ್ರಹ ಮಾಡಿ ಅಭಿವೃದ್ಧಿ ಮಾಡ್ತಾರಾ. ಒಟ್ಟಿನಲ್ಲಿ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿ ಪಾದಚಾರಿ ಮಾರ್ಗದಲ್ಲಿ ಏನೋ ವಾಯು ವಿಹಾರಿಗಳು ಇರ್ತಾರೆ, ಮಾರ್ನಿಂಗ್ ಬಂದು ಓಡಾಡುವ ಜನರಿಗೆ ಅನುಕೂಲವಾಗುವಂತೆ ಮಾಡಿಕೊಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.